at 6ಗೆ ಸ್ವಾಗತ. ನಾನು ಸುಷ್ಮಾ. ಕೆಜಿಹಳ್ಳಿ ಮತ್ತು ಡಿಜೆ ಹಳ್ಳಿಯಲ್ಲಿ ನಡೆದ ಗಲಭೆಯಿಂದಾಗಿ ಕಾಂಗ್ರೆಸ್ಗೆ ಕುತ್ತು. ದಾಳಿ ಹಿಂದೆ ಭಯೋತ್ಪಾದನೆಯ ಕರಿನೆರಳು. ಎಸ್ಪಿಬಿ ಆರೋಗ್ಯ ಈಗ ಹೇಗಿದೆ? ಇದೆಲ್ಲವನ್ನು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರು ಗಲಭೆ ಕೇಸ್ನಲ್ಲಿ ಕೈ ಕಾರ್ಪೊರೇಟರ್ಸ್ ಪಾತ್ರ ಇದೆಯಾ? ಸಿಸಿಬಿ ಅಧಿಕಾರಿಗಳ ಮುಂದೆ ಮಾಜಿ ಮೇಯರ್ ಬಾಯ್ಬಿಟ್ಟಿದ್ದು ಏನು? ದಾಳಿ ಹಿಂದೆ ಇದೆಯಾ ಭಯೋತ್ಪಾದನೆಯ ನಂಟು? ನೋಡೋಣ ಬೆಂಗಳೂರು ಬೆಂಕಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಜಿಹಳ್ಳಿ ಮತ್ತು ಡಿಜೆಹಳ್ಳಿಯಲ್ಲಿ ನಡೆದ ಗಲಭೆ ಹಿಂದೆ ಕಾಂಗ್ರೆಸ್ನವರ ಕೈವಾಡ ಇದೆ ಅಂತ ಮಾಜಿ ಶಾಸಕ ರೋಷನ್ ಬೇಗ್ ಹೇಳಿದ್ದಾರೆ. ಗಲಭೆಯಲ್ಲಿ ಕೆಲವರು ಅಮಾಯಕರು ಇರಬಹುದು, ಅವರನ್ನ ಬಿಡಿ ಅಂತ ಹೇಳಿದ್ದೇನೆ. ಆದರೆ ಮೌಲ್ಯಗಳು ಗೋರಿಪಾಳ್ಯದಿಂದ ಯಾಕೆ ಬಂದಿದ್ರು? ಟಿಪ್ಪು ನಗರದಿಂದ ಗಲಾಟೆ ನಡೆದ ಸ್ಥಳಕ್ಕೆ ಏಕೆ ಬರಬೇಕಿತ್ತು? ಕಾಂಗ್ರೆಸ್ ಶಾಸಕ ಜಮೀರ್ ಅಹ್ಮದ್ ವಾಚ್ಮೆನ್ ಆಗಲಿ ಅಂತ ಕಿಡಿಕಾರಿದ್ರು. ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಕ್ಕಿದ್ದು ಭಯೋತ್ಪಾದಕರ ನಂಟು ಇರುವ ಸಾಧ್ಯತೆ ಇದೆ. ಸಿಸಿಬಿ ಪೊಲೀಸರಿಂದ ಸಮೀವುದ್ದೀನ್ ತೀವ್ರ ವಿಚಾರಣೆ ನಡೆಸಲಾಗಿದೆ. ರುದ್ರೇಶ್ ಕೊಲೆ ಪ್ರಕರಣದ ಆರೋಪಿಗಳನ್ನ ಸಾಕಷ್ಟು ಬಾರಿ ಜೈಲಿನಲ್ಲಿ ಭೇಟಿಯಾಗಿದ್ದಂತೆ. ಅಲ್ಲದೆ ಬಾಂಗ್ಲಾದೇಶ ಮೂಲದ ನಿಷೇಧಿತ ಸಂಘಟನೆ ಅಲ್ ಹಿಂದ್ ಜೊತೆಗೂ ಸಂಪರ್ಕದಲ್ಲಿದ್ದ ಎನ್ನಲಾಗಿದೆ. ಗಲಭೆ ಕೇಸ್ಗೆ ಸಂಬಂಧಿಸಿದಂತೆ ಮಾಜಿ ಮೇಯರ್ ಸಂಪತ್ ಕುಮಾರ್ರನ್ನ ಸಿಸಿಬಿ ವಿಚಾರಣೆ ನಡೆಸಿದೆ. ಆದರೆ ಸಿಸಿಬಿ ಉನ್ನತ ಮೂಲಗಳ ಪ್ರಕಾರ ಸಂಪತ್ ರಾಜ್ ಬಂಧನ ಸಾಧ್ಯತೆ ಕಡಿಮೆ ಎನ್ನಲಾಗ್ತಿದೆ. ಅರುಣ್ ಬಳಿಯಿಂದ 3 ಸೆಲ್ ಫೋನ್, 1 ಟ್ಯಾಬ್ ಹಾಗೂ 1 ಲ್ಯಾಪ್ಟಾಪ್ ಜಪ್ತಿ ಮಾಡಲಾಗಿದೆ. ಇವುಗಳಿಂದ ಇನ್ನೂ ಹೆಚ್ಚಿನ ಟೆಕ್ನಿಕಲ್ ಮಾಹಿತಿ ಕಲೆ ಹಾಕಲಾಗ್ತಿದೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಗಲಭೆ ಕೇಸ್ನ ಹಿಂದಿರೋ ಕಾಣದ ಕೈಗಳು ಒಂದೊಂದೇ ಬಯಲಾಗ್ತಲೇ ಇವೆ. ಕೃತ್ಯದ ರೂವಾರಿಗಳು ಯಾರಿದ್ದಾರೆ ಅನ್ನೋದು ಸ್ಫೋಟಗೊಳ್ತಲೇ ಇದೆ. ಕಾರ್ಪೊರೇಟರ್ಗಳಾದ ಜಾಕಿ ಮತ್ತು ಸಂಪತ್ ರಾಜ್ ಇಬ್ಬರು ಕೃತ್ಯದ ಹಿಂದಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಬಂಧಿತ ಆರೋಪಿ ಮುಜಾಮಿಲ್ ಅಂಡ್ ಟೀಮ್ಗೆ ರಾಜಕೀಯವಾಗಿ ಕುಮ್ಮಕ್ಕು ನೀಡಿರುವ ಸಾಧ್ಯತೆ ಇದೆ. ಗಲಭೆ ಕೇಸ್ನಲ್ಲಿ ಸ್ವಪಕ್ಷೀಯ ನಾಯಕರೇ ಶಾಸಕ ಅಖಂಡ ಶ್ರೀನಿವಾಸ್ ಪಾಲಿಗೆ ಮುಳುವಾಗಿದ್ದಾರೆ ಎನ್ನಲಾಗ್ತಿದೆ. ಕೆಜಿಹಳ್ಳಿ ಮತ್ತು ಫ್ರೇಸರ್ ಟೌನ್ ಸುತ್ತಮುತ್ತ ಜಾಕೀರ್ ಪವರ್ಫುಲ್ ವ್ಯಕ್ತಿಯಾಗಿದ್ದ. ಹೀಗಾಗಿ ಮುಜಾಮಿಲ್ಗೆ ಜಾಕೀರ್ ಒಂದು ರೀತಿ ಬಾಸ್ನಂತಿದ್ದ. ಕೈ ಕಾರ್ಪೊರೇಟರ್ ಜಾಕೀರ್ ಮುಂಬರುವ ಎಂಎಲ್ಎ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿದ್ದ. ಅಖಂಡ ಅಡ್ಡಗಾಲಾಗಿರೋದನ್ನ ನೋಡಿ ಅವರಿಗೆ ಡ್ಯಾಮೇಜ್ ಮಾಡಲು ಮುಂದಾಗಿದ್ದ ಎನ್ನಲಾಗಿದೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿಯಲ್ಲಿ ಈ ಪರಿ ಗಲಾಟೆಯಾಗಲು ಕಾಂಗ್ರೆಸ್ನ ಕಾರ್ಪೊರೇಟರ್ಗಳ ಮುನಿಸೇ ಕಾರಣ ಎನ್ನಲಾಗ್ತಿದೆ. ಮಾಜಿ ಮೇಯರ್ ಸಂಪತ್ ಕುಮಾರ್ ಮತ್ತು ಶಾಸಕ ಅಖಂಡ ಇಬ್ಬರ ಮಧ್ಯೆ ಎಂಎಲ್ಎ ಟಿಕೆಟ್ ವಿಚಾರವಾಗಿ ಮುನಿಸಿತ್ತು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಅಖಂಡ ಬದಲು ನನಗೆ ಟಿಕೆಟ್ ಕೊಡಿ ಅಂತ ಸಂಪತ್ ಪಟ್ಟು ಹಿಡಿದಿದ್ರು. ಟಿಕೆಟ್ ಕೈತಪ್ಪಿದ್ದಕ್ಕೆ ಸಂಪತ್ ಸೇಡು ತೀರಿಸಿಕೊಳ್ಳಲು ಕುಮ್ಮಕ್ಕು ನೀಡಿದ್ದಾರೆ ಎನ್ನಲಾಗ್ತಿದೆ. ಸಿಸಿಬಿ ಪೊಲೀಸರಿಂದ ಕಾಂಗ್ರೆಸ್ ಕಾರ್ಪೊರೇಟರ್ ವಿಚಾರಣೆ ಶುರುವಾಗ್ತಿದ್ದಂತೆ ಕಾರ್ಪೊರೇಟರ್ ಬೆಂಬಲಕ್ಕೆ ಕಾಂಗ್ರೆಸ್ ಮುಖಂಡರು ನಿಂತಿದ್ದಾರೆ. ಆಯುಕ್ತರ ಬಳಿ ತನಿಖೆ ಹಾದಿ ತಪ್ಪದಂತೆ ನೋಡಿಕೊಳ್ಳಲು ಮನವಿ ಮಾಡಿದ್ದಾರೆ. ಬೆಂಗಳೂರು ಆಯುಕ್ತರನ್ನ ಭೇಟಿಯಾದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಬಿಜೆಪಿ ರಾಜಕೀಯಗೊಳಿಸುತ್ತಿದೆ ಅಂತ ದೂರಿದ್ದಾರೆ. ಕೆಜಿಹಳ್ಳಿ ಮತ್ತು ಡಿಜೆಹಳ್ಳಿ ಕೇಸ್ಗೆ ಸಂಬಂಧಿಸಿದಂತೆ ಇಬ್ಬರು ಪಾಲಿಕೆ ಸದಸ್ಯರಿಗೆ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಿಸಿಬಿ ಡಿಸಿಪಿ ರವಿಕುಮಾರ್, ಎಸಿಪಿ ಜಗನ್ನಾಥ್ ರೈ, ಗೌತಮ್, ಇನ್ಸ್ಪೆಕ್ಟರ್ ಮುರುಗೇಂದ್ರಯ್ಯ, ಕೇಶವಮೂರ್ತಿರಿಂದ ವಿಚಾರಣೆ ನಡೆಸಿದ್ರು. ಗಲಭೆ ನಡೆದ ದಿನ ಅರುಣ್ ನೀವು ಒಟ್ಟಿಗೆ ಇದ್ರ? ಅರುಣ್ ಮೊಬೈಲ್ನಿಂದ ಗಲಭೆ ಸ್ಥಳಕ್ಕೆ ಕರೆಗಳು ಹೋಗಿವೆ ಅನ್ನೋದ್ರ ಬಗ್ಗೆ ವಿಚಾರಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕುವ ಮೂಲಕ ಗಲಭೆಗೆ ಕಾರಣವಾಗಿದ್ದೇ ಆರೋಪಿ ನವೀನ್. ಫೇಸ್ಬುಕ್ನಲ್ಲಿ ಯಾರೋ ಹಾಕಿದ್ದ ಪೋಸ್ಟ್ ಅನ್ನ ಕಾಪಿ ಪೇಸ್ಟ್ ಮಾಡಿದಾಗ ಈ ಪರಿ ಗಲಾಟೆಯಾಗುತ್ತೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಆದ್ರೀಗ ಗಲಾಟೆಯ ತೀವ್ರತೆಯನ್ನ ನೆನೆದು ಆರೋಪಿ ನವೀನ್ ಕಣ್ಣೀರಿಟ್ಟಿದ್ದಾನೆ. ಈ ಬಗ್ಗೆ ಶಾಸಕ ಅಖಂಡ ಫೋನ್ ಮಾಡಿ ತರಾಟೆ ತೆಗೆದುಕೊಂಡಿರೋ ವಿಚಾರ ವಿಚಾರಣೆ ವೇಳೆ ಗೊತ್ತಾಗಿದೆ. ಗಲಭೆಯಲ್ಲಿ ಕಾರ್ಪೊರೇಟರ್ಗಳ ಹೆಸರು ಥಳಕು ಹಾಕ್ತಿದ್ದಂತೆ ಯೂಟರ್ನ್ ಹೊಡೆದಿದ್ದು ಏಕೆ ಕೈ ನಾಯಕರು? ದಾಳಿಯಲ್ಲಿ ಗುಂಡೇಟು ತಿಂದವ ಸಿಕ್ಕಿಬಿದ್ದಿತ್ತು ಎಲ್ಲಿ? ಕಾಂಗ್ರೆಸ್ನಿಂದಲೇ ಗಲಭೆ ನಡೆದಿದೆ ಅಂತ ಆರೋಪಿಸಿದವರು ಯಾರು? ನೋಡೋಣ ಗಲಭೆ ಹಾಟ್ಸ್ಪಾಟ್ನಲ್ಲಿ.
ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿಯಲ್ಲಿ ನಡೆದ ಗಲಾಟೆ ಕೇವಲ ಗಲಭೆಯೇ ಹೊರತು ಕೋಮು ಗಲಭೆಯಲ್ಲ ಅಂತ ಕೈ ನಾಯಕ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರ ಭೇಟಿ ಬಳಿಕ ಮಾತನಾಡಿದ ಸಿಎಂ ಇಬ್ರಾಹಿಂ, ಅಖಂಡ ಶ್ರೀನಿವಾಸ ಮೂರ್ತಿ ಒಳ್ಳೆಯವರು, ಅವರ ಮನೆ ಮೇಲೆ ಏಕೆ ದಾಳಿಯಾಯಿತು, ಸೂಕ್ತ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು. ಗಲಭೆ ಪ್ರಕರಣದಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ಗಳ ಪರ ನಿಂತಿದ್ದ ಕಾಂಗ್ರೆಸ್ ನಾಯಕರು ಯಾವಾಗ ಈ ದಾಳಿಯಲ್ಲಿ ಇಬ್ಬರು ಕಾರ್ಪೊರೇಟರ್ಗಳು ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಯ್ತೋ ಯೂಟರ್ನ್ ಹೊಡೆದಿದ್ದಾರೆ. ಯಾರದ್ದೇ ಕೈವಾಡವಿದ್ರೂ ಶಿಕ್ಷೆಯಾಗಲಿ, ತನಿಖೆಯಲ್ಲಿ ಯಾರದ್ದೇ ತಪ್ಪಿದ್ರೂ ಪೊಲೀಸರು ಅರೆಸ್ಟ್ ಮಾಡಲಿ, ನಾವು ಅರೆಸ್ಟ್ ಮಾಡಬೇಡಿ ಅಂತ ಎಲ್ಲಿಯೂ ಹೇಳಿಲ್ಲ ಅಂತಿದ್ದಾರೆ. ಕೆಜಿಹಳ್ಳಿ ಮತ್ತು ಡಿಜೆಹಳ್ಳಿ ದಾಳಿ ಕೇಸ್ಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಇಬ್ಬರು ಕಾರ್ಪೊರೇಟರ್ಗೂ ಸಂಕಷ್ಟ ಎದುರಾಗಿದೆ. ಪಾಲಿಕೆ ಸದಸ್ಯರಾದ ಜಾಕೀರ್ ಮತ್ತು ಸಂಪತ್ ರಾಜ್ ಇಬ್ಬರಿಗೂ ನಿನ್ನೆ ಸಿಸಿಬಿ ಪೊಲೀಸರು ನೋಟಿಸ್ ನೀಡಿದ್ರು. ಹೀಗಾಗಿ ವಿಚಾರಣೆಗೆ ಇಬ್ಬರು ಕಾರ್ಪೊರೇಟರ್ಗಳು ಹಾಜರಾಗಿದ್ರು. ಸಂಪತ್ ರಾಜ್ ಮತ್ತು ಜಾಕೀರ್ನಿಂದ ಸಿಸಿಬಿ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿದ್ದಾರೆ. ಗಲಾಟೆ ನಡೆದ ದಿನ ಮತ್ತು ಮರುದಿನ ಸಂಜೆಯವರೆಗೆ ಯಾರ ಸಂಪರ್ಕದಲ್ಲಿದ್ರು, ಗಲಾಟೆ ಸಮಯದಲ್ಲಿ ಎಲ್ಲಿದ್ರಿ ಮತ್ತು ಗಲಾಟೆ ನಿಯಂತ್ರಿಸಲು ಏನು ಮಾಡಿದ್ರಿ, ಗಲಾಟೆಯಲ್ಲಿ ಭಾಗಿಯಾದವರ ಗುರುತು ಪರಿಚಯ ಇದೆಯಾ ಅನ್ನೋದರ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಹೊತ್ತಿ ಉರಿದಿತ್ತು. ಈ ವೇಳೆ ಸ್ಥಳೀಯರ ಜೊತೆಗೆ ಹೊರಗಿನಿಂದಲೂ ಬಂದ ಕೆಲ ದುಷ್ಕರ್ಮಿಗಳು ಗಲಾಟೆ ನಡೆಸಿದ್ರು. ಈ ವೇಳೆ ಪೊಲೀಸರ ಗುಂಡೇಟು ತಿಂದು ವ್ಯಕ್ತಿ ಆಸ್ಪತ್ರೆಗೆ ದಾಖಲಾಗಿದ್ದ. ಆದರೆ ಗೇಟ್ನಿಂದ ಬಿದ್ದು ಗಾಯವಾಗಿದೆ ಅಂತ ಹೇಳಿದ್ದ. ಆದರೆ ವೈದ್ಯರು ಎಕ್ಸ್ರೇ ಮಾಡಿದ ವೇಳೆ ಆತ ಇಮ್ರಾನ್ ಪಾಷಾಗೆ ಗುಂಡೇಟು ಬಿದ್ದಿರೋದು ಬಯಲಾಗಿದೆ. ಕಾಂಗ್ರೆಸ್ಸಿಗರಿಂದಲೇ ಬೆಂಗಳೂರಿನ ಡಿಜಿಹಳ್ಳಿ ಮತ್ತು ಕೆಜಿಹಳ್ಳಿಯಲ್ಲಿ ಗಲಭೆ ನಡೆದಿದೆ ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಡಿಸಿಎಂ ಲಕ್ಷ್ಮಣ ಸವದಿ, ಗಲಭೆ ಹುಟ್ಟು ಹಾಕಿದ್ದೇ ಕಾಂಗ್ರೆಸ್ ಕಾರ್ಯಕರ್ತರು. ನಮ್ಮ ಸರ್ಕಾರದ ಮೇಲೆ ಆರೋಪ ಹೊರಿಸಲು ಕಾಂಗ್ರೆಸ್ ಹುನ್ನಾರ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಏನಾಗಿದೆ ಅಂದ್ರೆ ಅವ್ರ ಪಕ್ಷದಲ್ಲಿ ಅದು ಮಾಡಿದ್ರು, ಅವ್ರ ಕಾರ್ಯಕರ್ತರು ಅದು ಅವ್ರಿಗೆ ಸಹಜವಾಗಿ ದೇವರ ಜೀವನಹಳ್ಳಿ ಮತ್ತು ಕಾಡುಗೊಂಡನಹಳ್ಳಿಯನ್ನ ಹೊತ್ತಿ ಉರಿಯುವಂತೆ ಮಾಡಿದ್ದ ಕಿಡಿಗೇಡಿಗಳ ಗುಂಪು ಬಲೆ ಬೀಸಿದಷ್ಟು ಸಿಗುತ್ತಲೇ ಇದೆ. ರಾತ್ರಿ ಮತ್ತೆ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಮತ್ತು ಡಿಜೆಹಳ್ಳಿ ಪೊಲೀಸರ ತಂಡ 30 ಆರೋಪಿಗಳನ್ನು ಬಂಧಿಸಿದೆ. ಗಲಭೆ ಕೇಸ್ನಲ್ಲಿ ಈವರೆಗೂ 380ಕ್ಕೂ ಹೆಚ್ಚು ದುಷ್ಕರ್ಮಿಗಳನ್ನ ಸೆರೆ ಹಿಡಿಯಲಾಗಿದೆ. ಡಿಜೆಹಳ್ಳಿ ಗಲಾಟೆಯನ್ನ ಪೊಲೀಸರು ಮೊದಲೇ ಯಾಕೆ ತಡೆಗಟ್ಟಲಿಲ್ಲ? ಸರ್ಕಾರದ ವೈಫಲ್ಯ ಮುಚ್ಚಿಕೊಳ್ಳುವುದಕ್ಕೆ ಕುಮ್ಮಕ್ಕು ಕೊಟ್ರಾ ಅಂತ ರಾಜ್ಯಸಭಾ ಸದಸ್ಯ ಸೈಯದ್ ನಾಸಿರ್ ಹುಸೇನ್ ಕಿಡಿಕಾರಿದ್ದಾರೆ. 5 ಗಂಟೆಗಳ ಕಾಲ ಯಾಕೆ ಪೊಲೀಸರು ಸುಮ್ಮನಿದ್ರು? ಕೊರೋನಾ ಲೋಪವನ್ನು ಮುಚ್ಚಿಕೊಳ್ಳುವುದಕ್ಕೆ ಸರ್ಕಾರ ಇದನ್ನ ತಡೆಗಟ್ಟಲಿಲ್ವಾ ಅಂತ ಕಿಡಿಕಾರಿದ್ದಾರೆ. ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ಗಲಾಟೆಗೆ ಸಂಬಂಧಿಸಿದಂತೆ ಯಾರನ್ನೂ ಅರೆಸ್ಟ್ ಮಾಡಬೇಡಿ ಅಂತ ಪೊಲೀಸರ ಮೇಲೆ ಯಾರೂ ಒತ್ತಡ ಹೇರಿಲ್ಲ. ತಪ್ಪು ಮಾಡಿದವರು ಯಾರೇ ಆಗಿದ್ರೂ ಅವರಿಗೆ ಶಿಕ್ಷೆ ಆಗಲಿ ಅಂತ ಶಾಸಕ ಎನ್ಎ ಹ್ಯಾರಿಸ್ ಹೇಳಿದ್ದಾರೆ. ಮೊದಲು ಗಲಾಟೆಗೆ ಕಾರಣವಾಗಿದ್ದು ಫೇಸ್ಬುಕ್ನಲ್ಲಿ ಹಾಕಿರುವ ಪೋಸ್ಟ್. ಹೀಗಾಗಿ ಮೊದಲು ಅಲ್ಲಿಂದಲೇ ಕ್ರಮ ಶುರುವಾಗಲಿ, ಅಮಾಯಕರನ್ನು ಬಂಧಿಸಬೇಡಿ ಅಂತ ಮಾತ್ರ ನಾವು ಹೇಳಿದ್ದೇವೆ ಅಂತ ಹೇಳಿದ್ರು. ಕೊರೋನಾ ಮಧ್ಯೆ ಗಣೇಶ ಹಬ್ಬಕ್ಕೆ ಇದ್ದ ವಿಘ್ನಗಳು ನಿವಾರಣೆಯಾಗಿದ್ದು ಹೇಗೆ? ಶಾಸಕ ಜಮೀರ್ಗೂ ಸೋಂಕು ವಕ್ಕರಿಸಿಕೊಂಡಿದ್ದು ಹೇಗೆ? ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಕಳ್ಳಾಟಗಳು ಏನು? ಇದೆಲ್ಲವನ್ನೂ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಭೀತಿಯಿಂದಾಗಿ ಈ ಬಾರಿ ಗಣೇಶೋತ್ಸವಕ್ಕೆ ರಾಜ್ಯ ಸರ್ಕಾರ ಮೊದಲು ನಿರ್ಬಂಧ ಹೇರಿತ್ತು. ಆದ್ರೀಗ ಹಬ್ಬ ಆಚರಣೆಗೆ ಹೆಚ್ಚು ಒತ್ತಡ ಬಂದಿದ್ದರಿಂದಾಗಿ ಗಣೇಶ ಹಬ್ಬಕ್ಕಾಗಿ ಪರಿಷ್ಕೃತ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ದೇವಸ್ಥಾನ, ಮನೆ ಹಾಗೂ ಖಾಸಗಿ ಮತ್ತು ಸಾರ್ವಜನಿಕ ಬಯಲು ಪ್ರದೇಶಗಳಲ್ಲಿ ಆಚರಿಸಬಹುದು, ಆದರೆ ಕನಿಷ್ಠ ಸಂಖ್ಯೆಯಲ್ಲಿ ಇರಬೇಕೆಂದು ಸೂಚಿಸಿದ್ದಾರೆ.
ಗಣೇಶೋತ್ಸವ ಮಾರ್ಗಸೂಚಿ ಬಗ್ಗೆ ಸಿಎಂ ಕಚೇರಿಯಿಂದ ಟ್ವೀಟ್ ಮಾಡಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ 4 ಅಡಿ ಎತ್ತರ ಮೀರದಂತೆ ಮತ್ತು ಮನೆಯಲ್ಲಿ 2 ಅಡಿ ಮೀರದಂತೆ ಗಣೇಶ ಮೂರ್ತಿ ಇರಬೇಕು ಅಂತ ಹೇಳಲಾಗಿದೆ. ಗಣೇಶ ಮೂರ್ತಿ ಕೂರಿಸಬೇಕಾದ್ರೆ ಸ್ಥಳೀಯ ಆಡಳಿತದಿಂದ ಪೂರ್ವಾನುಮತಿ ಪಡೆಯಬೇಕು. ಸಾರ್ವಜನಿಕ ಮೂರ್ತಿ ಪ್ರತಿಷ್ಠಾಪನೆಗೆ ಅನುಮತಿ ಕಡ್ಡಾಯ ಅಂತ ಹೇಳಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ 20 ಜನರಿಗೆ ಮಾತ್ರ ಸೀಮಿತ ಅಂತಿದ್ದಾರೆ. ಗಣೇಶೋತ್ಸವ ಆಚರಣೆ ವೇಳೆ ಹೆಚ್ಚು ಜನರು ಸೇರುವುದರಿಂದ ಕೊರೋನಾ ಸೋಂಕು ಹರಡುವ ಸಾಧ್ಯತೆ ಇದೆ. ಹೀಗಾಗಿ ಧಾರ್ಮಿಕ ಭಾವನೆಗಳಿಗೆ ಸ್ಪಂದಿಸಿ ಸಾಂಪ್ರದಾಯಿಕ ಗಣೇಶೋತ್ಸವ ಆಚರಿಸಲು ಅನುಮತಿ ನೀಡಲಾಗಿದೆ ಅಂತ ಸಿಎಂ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಕೊರೋನಾ ಹರಡುವಿಕೆ ನಿಯಂತ್ರಣ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಪರಿಷ್ಕೃತ ಮಾರ್ಗಸೂಚಿಗಳ ಅನ್ವಯ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಿಸಲು ಮನವಿ ಮಾಡಿದ್ದಾರೆ. ಚಾಮರಾಜಪೇಟೆ ಕ್ಷೇತ್ರದ ಶಾಸಕ ಜಮೀರ್ ಅಹಮದ್ ಖಾನ್ಗೆ ಕೊರೋನಾ ತಗುಲಿದೆ. ಸ್ವತಃ ಶಾಸಕ ಜಮೀರ್ ಅವರೇ ಪಾಸಿಟಿವ್ ಪತ್ತೆಯಾದ ವಿಷಯವನ್ನ ಟ್ವಿಟರ್ನಲ್ಲಿ ಖಚಿತಪಡಿಸಿದ್ದಾರೆ. ಜ್ವರ ಕಾಣಿಸಿಕೊಂಡಿದ್ರಿಂದ ಟೆಸ್ಟ್ ಮಾಡಿಸಿದ್ದೆ, ಆದರೆ ಕೋವಿಡ್ ವರದಿಯಲ್ಲಿ ನನಗೆ ಸೋಂಕಿರೋದು ಖಚಿತಪಟ್ಟಿದೆ ಅಂತ ದೃಢಪಡಿಸಿದ್ದಾರೆ. ಸದ್ಯ ವೈದ್ಯರ ಸಲಹೆ ಮೇರೆಗೆ ಜಮೀರ್ ವಿಕ್ರಮ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೊರೋನಾ ಬಂದಾಗಿನಿಂದ ಹೆಲ್ತ್ ಬುಲೆಟಿನ್ ವಿಚಾರದಲ್ಲಿ ಆರೋಗ್ಯ ಇಲಾಖೆ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡುತ್ತಿದೆ. ಹೊಸ ಹೆಲ್ತ್ ಬುಲೆಟಿನ್ನಲ್ಲಿ ವಾಸ್ತವದ ಸೋಂಕಿತರ ಸಂಖ್ಯೆ ಅಪ್ಡೇಟ್ ಮಾಡುವ ಬದಲು 1 ತಿಂಗಳ ಬಳಿಕ ಕೊರೋನಾ ರೋಗಿಗಳ ಡೆತ್ ಡೀಟೇಲ್ಸ್ ರಿಲೀಸ್ ಮಾಡ್ತಿದ್ದಾರೆ. ಸಾವನ್ನಪ್ಪಿರುವ ರೋಗಿಗಳ ಡೀಟೇಲ್ಸ್ ಅನ್ನ ಆರೋಗ್ಯ ಇಲಾಖೆ ಸರಿಯಾಗಿ ಕೊಡ್ತಿಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಸಾವಿರಾರು ರೋಗಿಗಳ ಜೀವ ಉಳಿಸಿರುವ ಕಿಮ್ಸ್ ಆಸ್ಪತ್ರೆಯಲ್ಲೀಗ ಆಕ್ಸಿಜನ್ ಕೊರತೆ ಎದುರಾಗಿದೆ. ವಾರ್ಡ್ಗಳಲ್ಲಿ ಆಕ್ಸಿಜನ್ ಕೊರತೆ ಎದುರಾಗಿದ್ದರಿಂದಾಗಿ ತನ್ನಲ್ಲಿದ್ದ ಸ್ಟಾಕ್ ನೀಡಿ ವಿಕ್ಟೋರಿಯಾ ಆಸ್ಪತ್ರೆ ಸಕಾಲಕ್ಕೆ ಸಹಾಯ ನೀಡಿದೆ. ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಆಸರಿಯಾದ ಆಂಬ್ಯುಲೆನ್ಸ್ನಲ್ಲಿಯೇ ಕ್ರಿಟಿಕಲ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ನೀಡಲಾಗಿದೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿದ್ರು. ಕಿಮ್ಸ್ನಲ್ಲಿ ಆಕ್ಸಿಜನ್ ಪ್ಲಾಂಟ್ ಕೊರತೆ ಇರೋ ಕಾರಣಕ್ಕೆ ವಿಸಿಟ್ ಕೊಟ್ಟಿದ್ರು. ಭೇಟಿ ವೇಳೆ ಆಸ್ಪತ್ರೆ ಡೀನ್ ಡಾಕ್ಟರ್ ವಿಟಿ ವೆಂಕಟೇಶ್ರಿಂದ ಸಚಿವ ಸುಧಾಕರ್ ವಿವರಣೆ ಪಡೆದ್ರು. ಬಳಿಕ ಆಸ್ಪತ್ರೆಯ ಆಕ್ಸಿಜನ್ ಪ್ಲಾಂಟ್ ಸಾಮರ್ಥ್ಯ ಎಷ್ಟು, ಆಕ್ಸಿಜನ್ ಯಾಕೆ ಕೊರತೆಯಾಗಿದೆ ಅಂತ ಪ್ರಶ್ನಿಸಿ ಸಚಿವರು ವಿವರ ಪಡೆದ್ರು. ಬೆಂಗಳೂರಿನ ಬಿಡಿಎ ಕೇಂದ್ರ ಕಚೇರಿ ಹಾಗೂ ಆವರಣದಲ್ಲಿ ಇಂದು ನಾಳೆ ಕೆಮಿಕಲ್ ಸ್ಪ್ರೇ ಮಾಡಲಾಗುತ್ತೆ. ಬಿಡಿಎನ ಕೆಲ ಸಿಬ್ಬಂದಿಗೆ ಕೊರೋನಾ ತಗುಲಿದ್ದು 15 ಜನ ಪ್ರಮುಖ ಅಧಿಕಾರಿಗಳು ಕ್ವಾರಂಟೈನ್ ಆಗಿದ್ದಾರೆ. ಅಧಿಕಾರಿಗಳ ಸಂಪರ್ಕವಿದ್ದವರಿಗೂ ಕ್ವಾರಂಟೈನ್ ಆಗಲು ಸೂಚಿಸಲಾಗಿದೆ. ಹೀಗಾಗಿ ಮುಂದಿನ ಶನಿವಾರದವರೆಗೂ ಸಾರ್ವಜನಿಕರು ಸಹಕರಿಸಬೇಕಂತ ಬಿಡಿಎ ಮನವಿ ಮಾಡಿದೆ. ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ ವಿರುದ್ಧ ಪಾಲಿಕೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ ಶಿಕ್ಷಣ ಸಿಗದೆ ಮಕ್ಕಳು ನಿತ್ಯ ಪರದಾಡ್ತಿದ್ದಾರೆ. ಆಯುಕ್ತರು ಆದೇಶ ನೀಡಿದ್ರೆ ಮಕ್ಕಳಿಗೆ ಲ್ಯಾಪ್ಟಾಪ್ ನೀಡಬಹುದು, ಆದರೆ ಆಯುಕ್ತರು ಸಭೆಯಿಂದ ದೂರ ಉಳಿದಿದ್ದಾರೆ ಅಂತ ಪಾಲಿಕೆ ಸದಸ್ಯರು ಗರಂ ಆಗಿದ್ದಾರೆ. ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಆರಂಭಿಸಿ, ಇಲ್ಲ ಲ್ಯಾಪ್ಟಾಪ್ ನೀಡಿ ಅಂತ ಒತ್ತಾಯಿಸಿದ್ದಾರೆ. ಪ್ರವಾಹದ ಮಧ್ಯೆ ಹೆಚ್ಚಾಯಿತು ನಾಪತ್ತೆ ಕೇಸ್. ತೆಪ್ಪ ಮಗುಚಿ ನೀರು ಪಾಲಾದವರಿಗಾಗಿ ಶುರುವಾಯಿತು ಶೋಧ. ಗೋಡೆ ಕುಸಿದರೂ ಮನೆಯಲ್ಲಿದ್ದ ಬಾಣಂತಿ ಮತ್ತು ಮಗು ಬಚಾವಾಗಿದ್ದು ಹೇಗೆ? ಇಂಥ ಕೌತುಕದ ಸುದ್ದಿಗಳನ್ನ ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಳುಗಿ 4 ನೀರು ಪಾಲಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ರಾಯಚೂರು ತಾಲೂಕಿನ ಕುರವಕುಲ ಗ್ರಾಮದಲ್ಲಿ ಶೋಧ ಕಾರ್ಯ ನಡೆದಿದ್ದು ಸ್ಥಳದಲ್ಲಿ ಸಂಬಂಧಿಕರು ಕಣ್ಣೀರು ಹಾಕಿದ್ದಾರೆ. ತಮ್ಮವರಿಗಾಗಿ ನದಿ ದಡದಲ್ಲಿ ಕಣ್ಣೀರು ಹಾಕುತ್ತಾ ಕುಳಿತಿರುವ ಸಂಬಂಧಿಕರು ಸತತ 9 ಗಂಟೆಗಳ ಕಾಲ ಶೋಧ ಕಾರ್ಯ ನಡೆಸಿದ್ರು. ಇನ್ನು ಸುಳಿವೇ ಸಿಕ್ಕದಿದ್ದಕ್ಕೆ ಕಣ್ಣೀರು ಸುರಿಸಿದ್ರು. ಕೃಷ್ಣಾ ನದಿ ನೀರಿನ ಹರಿವಿನ ಹೆಚ್ಚಳವಾಗಿದ್ದು ಸುರಕ್ಷಿತ ಸ್ಥಳಗಳಿಗೆ ನದಿ ತೀರದ ಜನರು ಹೊರಟಿದ್ದಾರೆ. ಜಾನುವಾರುಗಳ ಸಮೇತ ಸುರಕ್ಷಿತ ಸ್ಥಳಗಳಿಗೆ ಭಾವನಾ ಸೌದತ್ತಿ ಗ್ರಾಮದ ನದಿ ತೀರದ ಜನರು ತೆರಳುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಭಾವನಾ ಸೌದತ್ತಿ ಗ್ರಾಮದಲ್ಲಿ ಪ್ರವಾಹ ಭೀತಿ ಇರೋದ್ರಿಂದಾಗಿ ಹಳೆ ದಿಗ್ಗೇವಾಡಿ ಗ್ರಾಮದ ಸಂಚಾರ ಬಂದ್ ಮಾಡಲಾಗಿದೆ.
ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಮನೆಯ ಗೋಡೆ ಕುಸಿದ ಘಟನೆ ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿಯಲ್ಲಿ ನಡೆದಿದೆ. ಮನೆಯಲ್ಲಿದ್ದ ಬಾಣಂತಿ ಮಗು ಸೇರಿದಂತೆ 6 ಜನ ಪರಾರಿಯಾಗಿದ್ದಾರೆ. ಬಾಳೇಶ ದುಂಡಪ್ಪ ಪಾಟೀಲ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದ್ದು, ಮನೆಯಲ್ಲಿದ್ದವರನ್ನ ಅಕ್ಕಪಕ್ಕದ ನಿವಾಸಿಗಳು ರಕ್ಷಿಸಿದ್ದಾರೆ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಕುಸಿದ ಬಳಿಕ ಸತತ 13ನೇ ದಿನವೂ ಕಾರ್ಯಾಚರಣೆ ಆರಂಭಗೊಂಡಿದೆ. ಅರ್ಚಕ ನಾರಾಯಣ ಆಚಾರ್ ಮೃತದೇಹ ಸಿಕ್ಕಿ 1 ಕಿಲೋಮೀಟರ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹುಡುಕಾಟ ನಡೆಸಲಾಗುತ್ತಿದೆ. ಹಿಟಾಚಿ ಯಂತ್ರಗಳನ್ನು ಬಳಸಲಾಗುತ್ತಿದ್ದು, ದುರ್ಗಮ ಸ್ಥಳದಲ್ಲಿ ಎನ್ಡಿಆರ್ಎಫ್ ಪೊಲೀಸ್ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ. ಪ್ರವಾಹದಿಂದಾಗಿ 85 ವರ್ಷದ ಅಜ್ಜಿ ಶಿವನವ್ವ ಮನೆಯಲ್ಲೇ ಸಿಲುಕಿ ಪರದಾಟ ನಡೆಸಿದ್ದಾರೆ. ಪರ್ಯಾಯ ವ್ಯವಸ್ಥೆ ಇಲ್ಲದ ಕಾರಣ ಅಜ್ಜಿ ಸಿಲುಕಿದ್ದು ಪರದಾಟ ನಡೆಸಿದ್ದಾರೆ. ಮನೆಯ ವರಾಂಡದಿಂದ ಹಿಡಿದು ಒಳಗೂ ಪ್ರವಾಹದ ನೀರು ತುಂಬಿದೆ. ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಳುಗಿ 4 ನೀರು ಪಾಲಾಗಿದ್ದಾರೆ. ರಾಯಚೂರು ತಾಲೂಕಿನ ಕುರವಕುಲ ಬಳಿ ಘಟನೆ ನಡೆದಿದ್ದು, ನೀರು ಪಾಲಾಗಿರುವ 4 ಶೋಧ ಕಾರ್ಯ ಮುಂದುವರೆದಿದೆ. ಅತ್ಯಾಧುನಿಕ ಬೋಟ್ ಬಳಸಿ ಶವಗಳಿಗಾಗಿ ಶೋಧ ಕಾರ್ಯ ನಡೆದಿದ್ದು, ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ಶೋಧ ಕಾರ್ಯಾಚರಣೆ ನಡೆದಿದೆ. ತೆಪ್ಪದಲ್ಲಿ ನದಿ ದಾಟುವ ವೇಳೆ 4 ನೀರು ಪಾಲಾಗಿದ್ರು. ಮಲಪ್ರಭಾ ನದಿಯ ಅಬ್ಬರಕ್ಕೆ ಬಡವರ ಬದುಕು ಮುಳುಗಿ ಹೋಗಿದೆ. ಕೊಣ್ಣೂರ ಗ್ರಾಮದ ಹೊಳೆ ಅಗಸಿ ಓಣಿಯಲ್ಲಿ 70ಕ್ಕೂ ಅಧಿಕ ಮನೆಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದ ಓಣಿಯಲ್ಲಿ 70ಕ್ಕೂ ಹೆಚ್ಚು ಕುಟುಂಬಗಳು ನೀರಲ್ಲೇ ಗೋಳಾಡ್ತಿವೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಿಲ್ಲ ಅಂತ ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಲೆನಾಡಿನಲ್ಲಿ ಕಳೆದ 3 ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದು, ಗುಡ್ಡ ಕುಸಿದು ಸುತ್ತಮುತ್ತಲಿನ ಹಳ್ಳಿಯವರಿಗೆ ಟೆನ್ಷನ್ ತಂದೊಡ್ಡಿದೆ. ಸಾಗರ ತಾಲೂಕಿನ ವಾಟೆಮಕ್ಕಿ ಗ್ರಾಮದಲ್ಲಿ ರಸ್ತೆಗಳು ಬಿರುಕು ಬಿಟ್ಟಿವೆ. ಅರಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಟೆಮಕ್ಕಿ ಗ್ರಾಮದಿಂದ ಜೇಗಳ, ನೆಲ್ಲಿಮಕ್ಕಿ, ಸಂಪ ಗ್ರಾಮಗಳ ಸಂಪರ್ಕ ರಸ್ತೆ 3 ರಿಂದ 4 ಅಡಿಗಳಷ್ಟು ಬಿರುಕು ಬಿಟ್ಟಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಅಟ್ಟಹಾಸ ಹೆಚ್ಚಾಗಿದ್ದು, ಜಿಲ್ಲೆಯಲ್ಲಿ ಸೋಂಕಿನಿಂದ ಸಾವುಗಳು ಸಂಭವಿಸುತ್ತಲೇ ಇದೆ. ಗಂಗಾವತಿ ಉಪವಿಭಾಗ ಆಸ್ಪತ್ರೆಯಿಂದ ಬಿದ್ದು 40 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಆಸ್ಪತ್ರೆ ಹಿಂದಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ 40 ವರ್ಷದ ಸೋಂಕಿತ ವ್ಯಕ್ತಿ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾನೆ. ಶವ ಬಿದ್ದ ಏರಿಯಾವನ್ನ ಆರೋಗ್ಯ ಇಲಾಖೆ ಸಿಬ್ಬಂದಿ ಸ್ಯಾನಿಟೈಸ್ ಮಾಡಿದ್ದಾರೆ. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಮತ್ತೆ ಹೆಚ್ಚಿದ ಕೊರೋನಾ ಆತಂಕ. 1 ವರ್ಷದ ಬಳಿಕ ಜಾಲತಾಣದಲ್ಲಿ ಪ್ರತ್ಯಕ್ಷವಾದ ನಟಿ ರಮ್ಯಾ ಮರದ ಮೇಲೇರಿ ಮಕ್ಕಳಿಗೆ ಪಾಠ ಮಾಡ್ತಿರೋದು ಎಲ್ಲಿ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರತದಲ್ಲಿ ಕೊರೋನಾ ವೈರಸ್ ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಿದೆ. ದೇಶದಲ್ಲಿ 27,01,604 ಜನರಿಗೆ ವೈರಸ್ ಅಟ್ಯಾಕ್ ಆಗಿದ್ರೆ 51,000 ಜನರು ಜೀವ ಕಳೆದುಕೊಂಡಿದ್ದಾರೆ. ಪ್ರಸ್ತುತ 6,73,431 ಜನರ ಸ್ಥಿತಿ ಚಿಂತಾಜನಕವಾಗಿದ್ರೆ 19,76,248 ಜನರು ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ದಾರೆ. 8,944 ಜನರ ಸ್ಥಿತಿ ತೀರಾ ಗಂಭೀರವಾಗಿದೆ. ಖ್ಯಾತ ಹಿನ್ನೆಲೆ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಕೊರೋನಾ ಸೋಂಕಿನಿಂದ ಬಳಲ್ತಿದ್ದು, ಚೆನ್ನೈನ ಎಂಜಿಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಳೆದ 14 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದು, ಐಸಿಯು ವಾರ್ಡ್ನಲ್ಲಿ ಇರಿಸಲಾಗಿದೆ. ಶ್ವಾಸಕೋಶಗಳು ತೀವ್ರವಾಗಿ ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ಎಕ್ಸೋ ಮಷಿನ್ ಅಳವಡಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಕೊರೋನಾ ವೈರಸ್ ದೇಶದಲ್ಲಿ ವ್ಯಾಪಿಸುತ್ತಲೇ ಇದ್ದು, ದ್ವೀಪ ಪ್ರದೇಶಗಳಾದ ಅಂಡಮಾನ್ ನಿಕೋಬಾರ್ಗೂ ಅಂಟಿಕೊಂಡಿದೆ. ಇವತ್ತು ಸಹ 46 ಜನರಿಗೆ ವೈರಸ್ ಅಟ್ಯಾಕ್ ಆಗಿದೆ. ದ್ವೀಪ ಪ್ರದೇಶದಲ್ಲಿ ಈಗಾಗಲೇ ಒಟ್ಟು 2,445 ಜನರಿಗೆ ಸೋಂಕು ಹೊಕ್ಕಿದ್ದು ಆತಂಕ ತಂದೊಡ್ಡಿದೆ.
2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಬಳಿಕ ಸೋಷಿಯಲ್ ಮೀಡಿಯಾದಿಂದ ದೂರ ಸರಿದಿದ್ದ ರಮ್ಯಾ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಪಿಎಂ ಕೇರ್ ಫಂಡ್ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಟ್ವೀಟ್ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರೋ ರಮ್ಯಾ, ಇದು ಹಗಲಿನ ಬೆಳಕಿನಷ್ಟೇ ಸ್ಪಷ್ಟವಾಗಿದೆ. ಖಂಡಿತವಾಗಿಯೂ ಮೊಸರಿನಲ್ಲಿ ಏನೋ ಕಲ್ಲು ಇದೆ, ಖಂಡಿತವಾಗಿ ದಾಲ್ನಲ್ಲಿ ಏನೋ ಕಲ್ಲು ಇದೆ ಎಂದು ಟ್ವೀಟ್ ಮಾಡಿ ಕುಟುಕಿದ್ದಾರೆ. ಪೋಷಕರು ಕೇಳಿದ್ದನ್ನ ಕೊಡಿಸಿಲ್ಲ ಅಂದ್ರೆ ಮಕ್ಕಳು ಮರವೇರಿ ಕುಳಿತಿರೋದು ನೋಡಿರ್ತೀವಿ. ಆದ್ರೆ ಮಹಾರಾಷ್ಟ್ರ ನಾಸಿಕ್ನ ಗ್ರಾಮವೊಂದರಲ್ಲಿ ಆನ್ಲೈನ್ ಪಾಠ ಕೇಳಲು ವಿದ್ಯಾರ್ಥಿಗಳು ಪ್ರತಿದಿನ ಮರವೇರಿ ಕುಳಿತುಕೊಳ್ತಿದ್ದಾರೆ. 8ರಿಂದ 9 ಮಂದಿ ವಿದ್ಯಾರ್ಥಿಗಳು ಮರವೇರಿ ಕುಳಿತು ಪಾಠ ಕೇಳ್ತಿದ್ದು, ಶಿಕ್ಷಕ ಬೋರ್ಡ್ ಹಿಡಿದು ಪಾಠ ಮಾಡ್ತಿರೋ ದೃಶ್ಯ ಎಂಥವರ ಮನ ಕಲುಕ್ತಿದೆ. ಇದು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್ at 6. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.